ಕೋಪ ಮಾಡ್ಕೊಳ್ಳಿ. ನಾವು ಮಾಡುವಂತ ಸೇವೆ ಯಾವಾಗಲೂ ಭಗವಂತ ಮೆಚ್ಚಬೇಕು, ಜನ ಮೆಚ್ಚಬೇಕು. ಅಂತಹ ಕಾಣದಂತಹ ಒಂದು ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಸ್ನೇಹಿತ ಜಾವಿದ್ ಪಾಷಾ, ಇವರೇನಪ್ಪ ಸೇವೆ ಮಾಡ್ತಾರೆ ಅಂದ್ರೆ ಹಣ ಕೊಡೋದಿಲ್ಲ, ಐಶ್ವರ್ಯ ಕೊಡೋದು, ಏನು ಕೊಡೋದಿಲ್ಲ. ನಮ್ಮ ಮನೆಗಳಿಗೆ ಅಥವಾ ನಮ್ಮ ಸಮೀಪ ಏನಾದರೂ ಉರಗಗಳು ಕಂಡಾಗ, ಅಂದ್ರೆ ಹಾವುಗಳು ಕಂಡಾಗ ಇವರು ಯಾವುದೇ ಶುಲ್ಕವಿಲ್ಲದೆ ಅವರಿಗೆ ಕರೆ ಮಾಡಿದ್ರೆ ಬಂದು ಯಾವುದೇ ತೊಂದರೆ ಆಗದಂತೆ, ಆ ಉರಗ ಹಾವುಗಳಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಅದನ್ನ ಬಹಳ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟು ಬರುವಂತ ಕೆಲಸವನ್ನು ಮಾಡ್ತಾರೆ. ಇಂತಹ ಸೇವೆ ಒಳ್ಳೆಯ ಸೇವೆ ಅಂತ ನಾನಂತೂ ಭಾವಿಸ್ತೀನಿ. ಹಾಗಾಗಿ ಇವರ ನಂಬರನ್ನು ದಯಮಾಡಿ ಎಲ್ಲರೂ ತಗೊಂಡಿರಿ, ಸಂಪರ್ಕ ಮಾಡಿ ನಮ್ಮ ಶಾಲೆಗೆ. ನಾವು ಆ ನಂಬರನ್ನು ಕೊಡ್ತೀವಿ. ನಿಮ್ಮ ಮನೆಗಳ ಹತ್ರ ಅಥವಾ ನಿಮ್ಮ ತೋಟದ ಎಲ್ಲೇ ಹಾವುಗಳು ಕಾಣಲಿ, ಯಾವುದೇ ರೀತಿಯ ಹಾವುಗಳು ಕಾಣಲಿ, ಅವಳಿಗೆ ಹೊಡಿಬಾರ್ದು, ಅವಳಿಗೆ ತೊಂದರೆ ಕೊಡಬಾರ್ದು. ಆಗಲೇ ಅವು ನಮ್ಮ ಮೇಲೆ ಎರಗುವಂಥದ್ದು, ಅವು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಹಾಗಾಗಿ ಆ ಕಂಡಂಥ ಸಂದರ್ಭದಲ್ಲಿ ಇವ್ರಿಗೆ ಕರೆ ಮಾಡಿದ್ರೆ ಬಂದು ಅವನ್ನ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟು, ಅವಕ್ಕೂ ಸಹ ಒಂದು ಜೀವ ಇದೆ, ಅವಕ್ಕೂ ರಕ್ಷಣೆ ಮಾಡುವಂಥದ್ದು, ಬದುಕುವಂಥದ್ದು ಹಕ್ಕಿದೆ. ಪ್ರತಿಯೊಂದು ಜೀವಿಗೂ ಈ ಒಂದು ಪ್ರಕೃತಿಯಲ್ಲಿ ಬದುಕು. ಹಾಗಾಗಿ ಅಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಜಾವಿದ್ ಅವರಿಗೆ ಈ ದಿವಸ ನಮ್ಮ ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತಾ ಈ ಕೆಲಸವನ್ನು ಮುಂದುವರಿಸಿ, ಹಾಗೆ ಒಳ್ಳೇದಾಗಲಿ ಅಂತ ಹೇಳಿ ಮಾಡ್ತೇನೆ. ಹಾಗೆ ಇನ್ನೊಂದು ಕಿವಿ ಮಾತಿನಿಂದ ಮಾಡಬೇಕು, ನಿಮ್ಮ ಜೀವ, ನಿಮ್ಮ ಪ್ರಾಣ ಬಹುಮುಖ್ಯ. ಹಾಗಾಗಿ ಬಹಳ ಸುರಕ್ಷಿತವಾಗಿ ಎಲ್ಲ ಜೀವಕ್ಕೂ ಸಹ ಬದುಕುವ ಹಕ್ಕಿದೆ, ಅದನ್ನು ಮಾಡಿ ಅಂತ ಹೇಳ್ತಾ, ನಿಮಗೆ ದೇವರು ಒಳ್ಳೇದು ಮಾಡಲಿ, ಆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಮ್ಮ ಜಾವಿದ್ ಪಾಷಾ ಅವರಿಗೆ ಇವತ್ತು ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗೆ ಹೇಳ್ತೇವೆ. ಧನ್ಯವಾದಗಳು ಜಾವಿದ್.